ಕಾಂಗ್ರೆಸ್ ಪಾರ್ಟಿ ತುಷ್ಟೀಕರಣದ ರಾಜಕಾರಣದ ಹಿನ್ನೆಲೆಯಲ್ಲಿ ಮತ್ತು ಎಲ್ಲಿ ಅಲ್ಪಸಂಖ್ಯಾತರ ಮತಗಳು ತಪ್ಪಿಬಿಡ್ತಾವೆ ಅನ್ನುವಂಥ ಭಯದಿಂದ ರಾಮ ಮಂದಿರ ಉದ್ಘಾಟನೆಯ ಆಹ್ವಾನವನ್ನು ತಿರಸ್ಕರಿಸಿದ್ದಾರೆ. ಅರ್ಥಾತ್ ರಾಮನ ಆಹ್ವಾನವನ್ನು ತಿರಸ್ಕರಿಸಿದ್ದಾರೆ. ಇದು ಮಂದಿರ RSS BJP ಅವರದು ಅನ್ನುವಂಥ ಆರೋಪವನ್ನು ಮಾಡಿದ್ದಾರೆ. ರಾಮ ಯಾರವನೂ ಅಲ್ಲ, ನೀವು ಭಕ್ತಿಯಿಂದ ಪೂಜಿಸಿದ್ರು ನಿಮ್ಮವನು ಆಗ್ತಾನೆ. ಕಾಂಗ್ರೆಸ್ದವರು ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಆದ್ದರಿಂದ ಕಾಂಗ್ರೆಸ್ಸಿನ ಈ ಒಂದು ತುಷ್ಟೀಕರಣದ ಪರಾಕಾಷ್ಠೆಯ ರಾಜಕಾರಣವನ್ನು ಜನ ಗಮನಿಸ್ತಾ ಇದ್ದಾರೆ. ಇದನ್ನು ಅತ್ಯಂತ ದೌರ್ಭಾಗ್ಯಪೂರ್ಣ ಸಂಗತಿ ಅಂತ ನಾನು ಕರಿತೇನೆ. ಕಾಂಗ್ರೆಸ್ ಪಾರ್ಟಿ ಹಿಂದನೂ ಸೋಮನಾಥ್ ಮಂದಿರದ ಉದ್ಘಾಟನೆ ಸಮಯದಲ್ಲಿ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಇತ್ತು. ರಾಜೇಂದ್ರ ಪ್ರಸಾದ್ ಅವರು ಅದರ ಉದ್ಘಾಟನೆಗೆ ಹೋಗೋದಕ್ಕೂ ವಿರೋಧ ಮಾಡಿದ್ದನ್ನು ಇತಿಹಾಸದ ಪುಟಗಳಲ್ಲಿ ದಾಖಲೆಗಳಲ್ಲಿ ಇದ್ದಾವೆ. ಅದೇ ರೀತಿ ರಾಮ ಜನ್ಮಭೂಮಿಯಲ್ಲಿ ಮಂದಿರವನ್ನು ಕಟ್ಟಲಿಕ್ಕೆ ಅಲೋ ಮಾಡಬಾರ್ದು ಅನ್ನುವಂಥದ್ದಕ್ಕೆ ಒಂದು ದೊಡ್ಡ ಆಂದೋಲನವನ್ನು ಮಾಡಿದರು. ಕೋರ್ಟ್ನಲ್ಲಿ ಅರ್ಜಿಯನ್ನು ಹಾಕಿ ಈಗ ಇದನ್ನು ಇತ್ಯರ್ಥ ಮಾಡಬಾರ್ದು ಅನ್ನುವಂಥ ಒಂದು ಆಗ್ರಹವನ್ನು ಕೋರ್ಟಿಗೆ ಮಾಡಿದರು. ರಾಮ ಒಬ್ಬ ಕಾಲ್ಪನಿಕ ವ್ಯಕ್ತಿ, ರಾಮ ಅನ್ನುವಂಥ ಒಂದು ಕ್ಯಾರೆಕ್ಟರೇ ಇರಲಿಲ್ಲ, ವ್ಯಕ್ತಿನೇ ಇರಲಿಲ್ಲ ಅನ್ನುವಂಥ ಭಾಷೆಯನ್ನು ಮಾತಾಡಿದರು. ಅವರ ಇಂಡಿಯಾ ಅಲೈನ್ಸದ SP ಪಾರ್ಟಿಯವರು, ಸಮಾಜವಾದಿ ಪಾರ್ಟಿಯ ಪ್ರಮುಖ ನಾಯಕ, ಅವರು ಸನಾತನದ ಧರ್ಮದ ಬಗ್ಗೆ ಅತ್ಯಂತ ಕೆಟ್ಟದಾಗಿ ಮಾತಾಡಿದರು. ಉದಯನಿಧಿ ಸ್ಟಾಲಿನ್ ಸನಾತನ ಧರ್ಮದ ಬಗ್ಗೆ ಅತ್ಯಂತ ಹಗುರವಾಗಿ ಅತ್ಯಂತ ಕೀಳು ಮಟ್ಟದಲ್ಲಿ ಮಾತನಾಡಿದರು. ಅದೇ ರೀತಿ ಸ್ವಾಮಿ ಪ್ರಸಾದ್ ಬಿಹಾರದ ಒಬ್ಬ ಮಂತ್ರಿ, ಎಜುಕೇಷನ್ ಮಿನಿಸ್ಟರ್, ರಾಮಚರಿತ ಮಾನಸ ಬಗ್ಗೆ ಮಾತಾಡಿದರು. ಇದೆಲ್ಲ ಏನು ತೋರಿಸ್ತದಂತಂದ್ರೆ ಒಟ್ಟಾರೆ ಅಲ್ಪಸಂಖ್ಯಾತರ ಮತಕ್ಕಾಗಿ ಬಹುಸಂಖ್ಯಾತರು ಶ್ರದ್ಧೆಯಿಂದ ನಂಬಿರುವಂಥ ರಾಮಾಯಣ, ಮಹಾಭಾರತ, ಸನಾತನ ಧರ್ಮವನ್ನು ಟೀಕೆ ಮಾಡೋದು, ವಿರೋಧ ಮಾಡೋದು, ಆ ದೃಷ್ಟಿಯಿಂದ ಅದೇ ಲೆಕ್ಕದಲ್ಲಿ ಅದೇ ಫ್ರೇಮ್ವರ್ಕದಲ್ಲಿ ಇವತ್ತು ಈ ರಾಮ ಮಂದಿರ ಉದ್ಘಾಟನೆ ಆಹ್ವಾನವನ್ನು ತಿರಸ್ಕರಿಸಿದ್ದಾರೆ. ನನಗೇನಿದೆ ಆಶ್ಚರ್ಯ ಆಗಿಲ್ಲ. ಇನ್ನು ಎರಡನೇದಾಗಿ ಸ್ತಬ್ಧ ಚಿತ್ರದ ಬಗ್ಗೆ ಭಾಳ ಮಾತನಾಡ್ತಾ ಇದ್ದಾರೆ. ಸ್ತಬ್ಧ ಚಿತ್ರದ ಬಗ್ಗೆ ಮುಖ್ಯಮಂತ್ರಿಗಳ ಟ್ವೀಟ್ನಲ್ಲೇ ಇದೆ. 14 ವರ್ಷದಲ್ಲಿ 10 ಸರ್ತೆ ನಮ್ಮ ಸ್ತಬ್ಧ ಚಿತ್ರಕ್ಕೆ ಅವಕಾಶ ಕೊಟ್ಟು ಸಿಕ್ಕಿದೆ ಅಂತ. 14 ವರ್ಷದಲ್ಲಿ 10 ವರ್ಷ ಸಿಕ್ಕಿದೆ ಅಂದರೆ 10 ವರ್ಷ ನಮ್ಮದೇ ಸರ್ಕಾರ ಇದೆ. ಮೆಜಾರಿಟಿ ಆಫ್ ದಿ ಟೈಮ್ ನಮ್ಮ ಸರ್ಕಾರ ಇದೆ. ಅಂದರೆ BJP ಸರ್ಕಾರ ಇದ್ದಾಗೆ ರಾಜ್ಯಕ್ಕೆ ಕೊಟ್ಟಿದ್ದೇವೆ. ಆದರೆ ಅದೊಂದು ದೊಡ್ಡ ವಿಷಯ ಅಂತ ಹೇಳ್ತಾ ಇಲ್ಲ. ಅದರ ಕ್ವಶನ್ ಇರೋದು 2007ರಲ್ಲಿ, 2006ರಲ್ಲಿ, 2007ರಲ್ಲಿ, 2009ರಲ್ಲಿ, 2010ರಲ್ಲಿ ಈ ಎಲ್ಲ ಸಂದರ್ಭದಲ್ಲಿಯೂ ಕೊಟ್ಟಿರಲಿಲ್ಲಲ್ಲ. ಯಾಕೆ ಆವಾಗ ವಿರೋಧ ಮಾಡಲಿಲ್ಲ? ನಾಡಿಗೆ ಅಪಮಾನ ಆಗಿರಲಿಲ್ಲ ಸಿದ್ದರಾಮಯ್ಯನವರು? ಟ್ವೀಟ್ ಯಾಕೆ ಮಾಡಲಿಲ್ಲ ಅವಾಗ ನೀವು? ಅಂದರೆ ಇವರಿಗೆ ಗೊತ್ತಿದೆ ಸಿಸ್ಟಮ್ ಏನಂತ. UPA ಸರ್ಕಾರ ಇದ್ದಾಗ ನಮಗೆ 4 ಸರ್ತೆ ಸಿಕ್ಕಿಲ್ಲ, ವೇರಾಸ್ BJP ಸರ್ಕಾರ ಇದ್ದಾಗ ಆಲ್ಮೋಸ್ಟ್ ಎಲ್ಲ ಟೈಮೂ ಸಿಕ್ಕಿದೆ. ಸೊ ಇದರ ಅರ್ಥ, ಇದಕ್ಕೊಂದು ಕಮಿಟಿ ಇದೆ. ಆ ಕಮಿಟಿಯವರು ಎಲ್ಲ ರಾಜ್ಯಗಳಿಗೆ ನ್ಯಾಯಯುತವಾಗಿ ಯಾವಾಗ ಕೊಡ್ತಾರೆ. ಎಲ್ಲ ರಾಜ್ಯಗಳಿಗೆ ಕೊಡಲಿಕ್ಕೆ ಪ್ರತಿ ವರ್ಷ ಆಗಲ್ಲ. ಯಾಕಂದ್ರೆ ಟೈಮ್ ಲಿಮಿಟೇಷನ್ ಇರ್ತದೆ ಮತ್ತು ವಿದೇಶಿ ಅತಿಥಿಗಳೂ ಇರ್ತಾರೆ. ಹಾಗಾಗಿ ಆ ಟೈಮ್ ಲಿಮಿಟೇಷನ್ದಲ್ಲಿ 10-15 ಕೊಡ್ತಾರೆ. 10-15ರಲ್ಲಿ ಪ್ರತಿ ವರ್ಷ ಸೆಲೆಕ್ಟ್ ಮಾಡ್ತಾರೆ. 10 ವರ್ಷಗಳ ಕಾಲ ನಮ್ಮ ಸರ್ಕಾರದ ಅವಧಿಯಲ್ಲಿ ಸೆಲೆಕ್ಟ್ ಆಗಿದೆ ಮತ್ತು ಅದು ಸೆಲೆಕ್ಷನ್ಗೂ ಒಂದು ಪ್ರೊಸೆಸ್ ಇದೆ. ಅದರಲ್ಲಿ ಪೊಲಿಟಿಕಲ್ ಇಂಟರ್ಫಿಯರೆನ್ಸ್ ಇರೋದಿಲ್ಲ. ಆದ್ದರಿಂದ ಸಿದ್ದರಾಮಯ್ಯನವರು ಈ ಚಿಲ್ಲರ ರಾಜಕಾರಣ ಮಾಡೋದು ಬಂದ್ ಮಾಡ್ರಿ. ನಿಮ್ಮ ಹಿರಿತನಕ್ಕೆ ನಿಮ್ಗೇನು ಅನುಭವ ಇದೆ, ಅನುಭವಕ್ಕೆ ಅದು ಶೋಭಿಸೋದಿಲ್ಲ. ಈ ಚಿಲ್ಲರೆ ರಾಜಕಾರಣವನ್ನು ಬಂದ್ ಮಾಡಿ. ಗ್ಯಾರಂಟಿ ಸ್ಕೀಮ್ಗಳ ವಿಚಾರವಾಗಿ ರಾಜ್ಯ ಸರ್ಕಾರ ಇದು ಪ್ರತಿ ವರ್ಷ 16,000 ಕೋಟಿ ವ್ಯಯ ಮಾಡ್ತದೆ. ಬರೀ ಇದಕ್ಕೋಸ್ಕರ ಎಷ್ಟು? 16,000 ಕೋಟಿ ಪ್ರತಿ ವರ್ಷ ಗ್ಯಾರಂಟಿ ಪ್ರಚಾರಕ್ಕೋಸ್ಕರ ಮತ್ತೆ ಈ ಸಮಿತಿ ಒಂದು ಖರ್ಚಿಗೋಸ್ಕರ.
ಎಷ್ಟು ಅಮೌಂಟ್ ಖರ್ಚು ಮಾಡ್ತಾರೆ ಅಂತ ಅನ್ನೋದು ನನಗೆ ಗೊತ್ತಿಲ್ಲ. ನೀವು ಹೇಳಿದ್ದ ಆಧಾರದ ಮೇಲೆ ಹೇಳೋದಾದರೆ ನಾನು ಇಷ್ಟ ಹೇಳೋದು, ಅದು 1 ಕೋಟಿನೇ ಖರ್ಚು ಮಾಡಲಿ. ಎದಕ್ಕೆ ಬೇಕು? ಜನ ಅರ್ಜಿ ಹಾಕ್ತಾರೆ, ಆನ್ಲೈನ್ ಇದೆ, ಟೆಕ್ನಾಲಜಿ ಇದೆ. ಅಂದರೆ ಕಾಂಗ್ರೆಸ್ ಪಾರ್ಟಿಯಲ್ಲಿನ ಅಸಂತುಷ್ಟತೆ, ಕಾಂಗ್ರೆಸ್ ಪಾರ್ಟಿಯಲ್ಲಿನ ಅಸಂತೃಪ್ತಿ, ಕಾಂಗ್ರೆಸ್ ಪಾರ್ಟಿಯಲ್ಲಿನ ಭಿನ್ನಮತ, ಇವೆಲ್ಲವನ್ನು ಸಮಾಧಾನ ಮಾಡಲಿಕ್ಕೆ, ತಮ್ಮ ಫಾಲೋವರ್ಸನ್ನು ಸ್ಯಾಟಿಸ್ಫೈ ಮಾಡಲಿಕ್ಕೆ ಇವತ್ತು ಈ ರೀತಿಯಾದಂಥ ಒಂದು ಕಮಿಟಿಯನ್ನು ರಚಿಸಿ ಎಲ್ಲರಿಗೂ ಅಧಿಕಾರ ಕೊಡಬೇಕು ಅನ್ನುವಂಥದ್ದು ಒಂದು ವಿಷಯ ಎತ್ತಿದ್ದಾರೆ. ಅವರಿಗೆಲ್ಲ ಸಂಬಳ ಇತ್ಯಾದಿ ಎಲ್ಲವೂ ಕೊಡ್ತಾ ಇದ್ದಾರೆ. ಅಂದರೆ ನಾ ಕೇಳೋ ಪ್ರಶ್ನೆ, ನಿಮ್ಮ ಭಿನ್ನಮತವನ್ನು ನೀಗಿಸಲಿಕ್ಕೆ ನೀವು ಈ ರೀತಿಯಾದಂಥ ವರ್ತನೆ ಮಾಡೋದು, ಬೊಕ್ಕಸದ ಹಣವನ್ನು ದುಂದು ವೆಚ್ಚ ಮಾಡೋದು, ಈಗಾಗಲೇ ಸರ್ಕಾರದ ನಿಮ್ಮ 7-8 ತಿಂಗಳ ಅವಧಿಯಲ್ಲೇ ಆರ್ಥಿಕ ಸ್ಥಿತಿ ಭೀಕರ ಹಂತಕ್ಕೆ ತಲುಪಿದೆ. ನಿಮ್ಮ ಸುಳ್ಳು ಗ್ಯಾರಂಟಿಗಳು, ನಿಮ್ಮ ಭ್ರಷ್ಟಾಚಾರ, ಇದರ ಪರಿಣಾಮವಾಗಿ ಅದರ ಮೇಲೆ ಇಷ್ಟು ದುಡ್ಡನ್ನು ಇದರ ಪ್ರಚಾರಕ್ಕೆ ಖರ್ಚು ಮಾಡೋದು ಇದು ಅತ್ಯಂತ ಖಂಡನೀಯ. ಇದು ನಿಮ್ಗೆ ನೆನಪಿರಲಿ ಸಿದ್ದರಾಮಯ್ಯನವರೇ, ಇದು ಕಾನ್ಸ್ಟಿಟ್ಯೂಷನಲಿ ಕಾನೂನಾತ್ಮಕವಾಗಿ ಸರಿಯಲ್ಲ. ಇದನ್ನು ನಾವು ಕಾನೂನಾತ್ಮಕವಾಗಿ ಮತ್ತು ರಾಜಕೀಯವಾಗಿ ಇದರ ವಿರುದ್ಧ ನಾವು ಹೋರಾಟವನ್ನು ಮಾಡ್ತೇವೆ. ಇದು ಸರಿಯಲ್ಲ. ಸಿದ್ದರಾಮಯ್ಯ ಇನ್ನೊಂದು ಹೇಳ್ತಾರೆ, ಬಿಜೆಪಿಯವರು ಯಾಕೆ ಅಯೋಧ್ಯೆಗೆ ಹೋಗ್ತಾರೆ, ಶ್ರೀರಾಮ ಕರ್ನಾಟಕ ಅಂತ ಪ್ರಶ್ನೆ ಮಾಡ್ತಾರೆ. ನಿಮ್ಗೆ ಕರೆದಿದ್ದೀವಿ, ನೀವು ಬರೋದಿದ್ರೆ ಬರ್ರಿ, ಹೋಗೋರು ಹೋಗ್ತಾರ, ಯಾರಿಗೆ ಶ್ರದ್ಧೆ ಇದ್ದವ್ರು ಹೋಗ್ತಾರ. ನಾವೇ ನಿಮ್ಗೆ ಬರ್ಬೇಕಂತ ಕಂಪಲ್ಸರಿ ಹೇಳಿಲ್ಲಲ್ಲ, ನಾವು ಹೋಗ್ತೀವಪ್ಪ. ಇನ್ನೊಬ್ರು ಯಾರೋ ಮತ್ತೊಂದು ಕಡೆ ಎಲ್ಲೋ ದೂರ ಅವ್ರವ್ರ ದೇವರು ಅವ್ರವ್ರ ಇದಕ್ಕೆ ಹೋಗ್ತಾರಲ್ಲ, ಅದಕ್ಕೆ ಯಾಕೆ ಹೋಗ್ತಾರ ನಾವು ಕೇಳ್ತೀವ? ಕೇಳಲ್ಲ. ಅವ್ರವ್ರಿಗೆ ಯಾರು ಶ್ರದ್ಧೆ ಇದೆ ಅವ್ರು ಹೋಗ್ತಾರೆ. ಸಿದ್ದರಾಮಯ್ಯನವ್ರು ಅದೇ ಹೇಳಿದ್ನಲ್ಲ, ಈ ರೀತಿ ಚಿಲ್ಲರ ರಾಜಕಾರಣ ಮಾಡೋದು, ಅದರಿಂದ ಪ್ರಚಾರ ತೆಗೆದುಕೊಳ್ಳುವಂಥದ್ದಕ್ಕೆ ಬಿದ್ದಿದ್ದಾರೆ ಅವರು ತಮ್ಮ 2ನೇ ಅವಧಿ ಮುಖ್ಯಮಂತ್ರಿಯಲ್ಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.